ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಕಾಗೋಡು ತಿಮ್ಮಪ್ಪ ಸ್ವಗೃಹಕ್ಕೆ ಬೋಸರಾಜ್ ಮಧುಬಂಗಾರಪ್ಪ ಭೇಟಿ. ಗೇರ್ಬೀಸ್ ಗ್ರಾಮಕ್ಕೆ ಸೋಲಾರ್ ದೀಪ ವಿತರಣೆ ಮಾಡಿದ ನಟರಾಜ್ ಗೇರ್ಬೀಸ್. ಈಗ ಸುದ್ದಿಯ ವಿವರ. ಸಾಗರ ಜೋಸೆಫ್ ನಗರದಲ್ಲಿರುವ ಮಾಜಿ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಅವರ ಸ್ವಗೃಹಕ್ಕೆ ಗುರುವಾರ ಜಿಲ್ಲಾ ಉಸ್ತುವಾರಿ ಸಚಿವ ಮಧುಬಂಗಾರಪ್ಪ ಮತ್ತು ಸಣ್ಣ ನೀರಾವರಿ ಮಾಹಿತಿ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಜರಾಜ್ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಸಚಿವದ್ವಯರು ಕಾಗೋಡು ತಿಮ್ಮಪ್ಪ ಅವರ ಆರೋಗ್ಯ ವಿಚಾರಿಸಿ ವಿವಿಧ ಅಭಿವೃದ್ಧಿ ಕೆಲಸಗಳ ಕುರಿತು ಚರ್ಚೆ ನಡೆಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ, ಪ್ರಮುಖರಾದ ಎಲ್ ಚಂದ್ರಪ್ಪ, ಡಿ ದಿನೇಶ್, ದೇವರಾಜ್ ಗೌಡ, ಕನ್ನಪ್ಪ, ಕಲಗೋಡು ರತ್ನಾಕರ್, ಪ್ರಸನ್ನಕುಮಾರ್, ಹಮೀದ್ ಇನ್ನಿತರರು ಹಾಜರಿದ್ದರು. ಸೋಲಾರ್ ವಿದ್ಯುತ್ ದೀಪ ಅಳವಡಿಕೆಯಿಂದ ವಿದ್ಯುತ್ ಮಿತವ್ಯಯ ಬಳಕೆ ಸಾಧ್ಯವಿದೆ. ಯಡೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೋಲಾರ್ ವಿದ್ಯುತ್ ದೀಪ ಅಳವಡಿಸಲು ಹೆಚ್ಚಿನ ಗಮನ ಹರಿಸಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ನಟರಾಜ್ ಗೇರ್ಬೀಸ್ ತಿಳಿಸಿದರು. ಸಾಗರ ತಾಲೂಕಿನ ಯಡೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೇರ್ಬೀಸ್ ಗ್ರಾಮದಲ್ಲಿ ಗುರುವಾರ 25% ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಸೋಲಾರ್ ವಿದ್ಯುತ್ ದೀಪ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ದಿವಸ ಯಡಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಗೇರ್ಬೀಸಿನಲ್ಲಿ ಎಸ್ಸಿ ಕಾಲೋನಿಗೆ 25% ಹಣದಲ್ಲಿ ಎಸ್ಸಿ ಫಲಾನುಭವಿಗಳೇ ಮೂಲಭೂತ ಸೌಕರ್ಯಗಳಾದಂಥ ಸೋಲಾರ್ ದೀಪವನ್ನ ಇವತ್ತು ನಮ್ಮ ಪಂಚಾಯತ್ ವ್ಯಾಪ್ತಿಯಿಂದ ನಮ್ಮ ಗೇರ್ಬೀಸಿನಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಇದು ಒಂದು 25% ಸರ್ಕಾರದ ಅನುದಾನ, ದೀನದಲಿತರಿಗೆ ಒಂದು ಉಜ್ವಲ ಭವಿಷ್ಯದ ಒಂದು ಕರೆಂಟ್ಗಳು ಹೋದಂಥ ಸಮಯದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮನೆ ಹೆಣ್ಮಕ್ಳಿಗೆ ಅಡುಗೆ ಮಾಡೋ ಸಂದರ್ಭದಾಗಿರ್ಬೋದು, ನೆಂಟರಿಷ್ಟರು ಯಾರೇ ಬಂದರೂ ಕೂಡ ಒಂದು ವಿದ್ಯುತ್ ಇಲ್ಲದೆ ಹಳ್ಳಿಗಳಲ್ಲಿ ವಿದ್ಯುತ್ಗಳು ಅವಾಗವಾಗ ಹೋಗ್ತಾ ಇರೋದು ನಮ್ಮ ವಾಡಿಕೆಯ ಪದ್ಧತಿಯಾಗಿದೆ. ಆದ್ದರಿಂದ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ಚರ್ಚೆ ಮಾಡಿ ಇವತ್ತಿನ ದಿವಸ ಯಡಹಳ್ಳಿಯ ಗೇರ್ಬೀಸಿನ ಎಸ್ಸಿ ಕಾಲೋನಿಗೆ ಸುಮಾರು 1 ಲಕ್ಷ ರೂಪಾಯಿ ಅನುದಾನದಲ್ಲಿ ಸುಮಾರು 20 ಸೋಲಾರ್ ದೀಪವನ್ನು ಇವತ್ತಿನ ದಿವಸ ವಿತರಣೆ ಮಾಡಿದ್ದೀವಿ. ಈ ವಿತರಣೆ ಮಾಡಲಿಕ್ಕೆ ನನಗೆ ಸಹಾಯ ಮಾಡುವಂಥ ವೀಣಾ ಕುಮಾರಿ ಮತ್ತು ಚೇತನ್ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಈ ಗೇರ್ಬೀಸಿನ ಎಲ್ಲ ಸಮಸ್ತ ನಾಗರಿಕರಿಗೂ ನಮ್ಮ ಎಸ್ಸಿ ಬಂದವರಿಗೂ ಧನ್ಯವಾದಗಳನ್ನು ಹೇಳ್ತೇವೆ. ಗ್ರಾಮ ಪಂಚಾಯಿತಿ ಸದಸ್ಯರಾದ ಚೇತನ, ವೀಣಾ ಕುಮಾರಿ, ಸ್ಥಳೀಯರಾದ ಪಾರ್ವತಮ್ಮ, ಮಣಿ, ಬಂಗಾರಮ್ಮ, ಮೀನಾಕ್ಷಿ, ರತ್ನಮ್ಮ, ನಾಗರತ್ನ, ಮಮತಾ, ಸುವರ್ಣ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಎನ್ಎಸ್ ನ್ಯೂಸ್. ನಮಸ್ಕಾರ.